ಈಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ದೇವರಾಜೇಗೌಡ ಹಾಸನದ ಬಿಜೆಪಿ ಮುಖಂಡ, ಹೊಳೆ ನರಸೀಪುರದಲ್ಲಿ ರೇವಣ್ಣ ವಿರುದ್ಧ 2023ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ವ್ಯಕ್ತಿ. ವಿಡಿಯೋ ಬಿಡುಗಡೆ ಮಾಡಿದ ಆರೋಪವನ್ನ ದೇವರಾಜೇಗೌಡ ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇವರಾಜೇಗೌಡ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯವನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಇಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಬಿಜೆಪಿಯ ಮುಖಂಡ ದೇವರಾಜೇಗೌಡ. ಎಸ್ಐಟಿಗೆ ಯಾವುದೇ ಸಾಕ್ಷ್ಯ ಬೇಕಾದ್ರೂ ನೀಡ್ತೀನಿ ಅಂತ ದೇವರಾಜೇಗೌಡ ಹೇಳಿದ್ರು. ಈ ದೇವರಾಜೇಗೌಡರಿಗೆ ಪ್ರಜ್ವಲ್ ರೇವಣ್ಣನ ಮಾಜಿ ಡ್ರೈವರ್ ಕಾರ್ತಿಕ್ ವಿಡಿಯೋವನ್ನ ನೀಡಿದ್ದೆ ಅಂತ ಕಾರ್ತಿಕ್ ಕೂಡ ಹೇಳ್ತಾನೆ. ಹೌದು, ಕಾರ್ತಿಕ್ ಕೊಟ್ಟಿದ್ದ ಅಂತ ದೇವರಾಜೇಗೌಡ ಕೂಡ ಒಪ್ಕೊಂಡಿದ್ದಾರೆ. ಈಗ ಆ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ದೇವರಾಜೇಗೌಡ ಹಾಜರಾಗಿದ್ದಾರೆ. ವಿಡಿಯೋ ಬಿಡುಗಡೆ ಸಂಬಂಧ ಸಾಕ್ಷಿಯನ್ನ ಕೊಡ್ತೀನಿ ಅಂತ ದೇವರಾಜೇಗೌಡರ ವಿರುದ್ಧ ಆರೋಪ ಇದೆ. ನೀವೇ ವಿಡಿಯೋ ರಿಲೀಸ್ ಮಾಡಿದ್ದೀರಿ ಅಂತ. ನಾನಲ್ಲ ರಿಲೀಸ್ ಮಾಡಿರೋದು ಅಂತ ದೇವರಾಜೇಗೌಡ ಹೇಳ್ತಾ ಇದ್ದಾರೆ. ಯಾರು ವಿಡಿಯೋ ರಿಲೀಸ್ ಮಾಡಿದ್ದಾರೆ, ಯಾರು ವೈರಲ್ ಮಾಡಿದ್ದಾರೆ ಅಂತ ಆ ಸಾಕ್ಷ್ಯವನ್ನ ಇವತ್ತು ದೇವರಾಜೇಗೌಡ ಎಸ್ಐಟಿ ಅಧಿಕಾರಿಗಳ ಮುಂದೆ ನೀಡೋದಕ್ಕೆ ಈಗ ಸ್ವತಃ ಎಸ್ಐಟಿ ಅಧಿಕಾರಿಗಳ ಮುಂದೆ ದೇವರಾಜೇಗೌಡ ಬಂದಿದ್ದಾರೆ. ದೇವರಾಜೇಗೌಡ 2023ರ ಡಿಸೆಂಬರ್ನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಪತ್ರ ಬರೆದಿದ್ರು. 2976 ಅಶ್ಲೀಲ ವಿಡಿಯೋಗಳಿದ್ದಾವೆ ಪ್ರಜ್ವಲ್ ರೇವಣ್ಣನದ್ದು, ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅಂತ ದೂರನ್ನ ಕೊಟ್ಟಿದ್ರು. ಹೈಕಮಾಂಡ್ ಗಮನಕ್ಕೆ ತನ್ನಿ ಅಂತ ಹೇಳಿದ್ರು. ಈಗ ಎಸ್ಐಟಿ ವಿಚಾರಣೆಗೆ ದೇವರಾಜೇಗೌಡ ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.